ವೀಕ್ಷಕರೇ, ಈ ಮುಸುಡಿಯನ್ನೊಮ್ಮೆ ನೋಡಿ. ಇವನು ಚಿಕ್ಕಬಳ್ಳಾಪುರ ಬಜಾಜ್ ಫೈನಾನ್ಸ್ ಸಿಬ್ಬಂದಿಯಂತೆ. ಇಂತಹ ರೌಡಿಗಳನ್ನ ಈ ಬಜಾಜ್ ಫೈನಾನ್ಸ್ ನವರು ಪೋಷಿಸುತ್ತಿದ್ದಾರೋ ಇಲ್ಲವೇ? ಬಜಾಜ್ ಫೈನಾನ್ಸ್ ಸೇರಿದವರೆಲ್ಲ ರೌಡಿಗಳಂತೆ ವರ್ತಿಸಬೇಕು ಗೊತ್ತಿಲ್ಲ. ಅಪ್ಪಿ ತಪ್ಪಿ ಈ ಫೈನಾನ್ಸ್ ನಲ್ಲಿ ನೀವು ಸಾಲ ಪಡೆದಿದ್ರು ಈ ರೌಡಿಗಳು ನಿಮ್ಮ ಮನೆ ಮುಂದೆ ಹಾಜರಾಗ್ತಾರಂತೆ. ಹಾಗೆ ಹಾಜರಾಗೋ ಈ ರೌಡಿ ಪಟಾಲಂ ಸಾಲ ಪಡೆದ ಗ್ರಾಹಕನ ಗ್ರಹಚಾರ ಬಿಡಿಸದೆ ಹೋಗೋದಿಲ್ವಂತೆ. ಒಂದೇ ಒಂದು ಸಾಲದ ಕಂತು ಕಟ್ಟದಿದ್ರು ಈ ರೌಡಿ ಪಟಾಲಂ ಕಿರುಕುಳ ತಾಳಲು ಸಾಧ್ಯವಿಲ್ವಂತೆ. ಒಂದು ಹೆಂಡತಿ ತಾಳಿಯಾದ್ರೂ ಅಡ್ಡ ಇಟ್ಟು ಕಟ್ಟಬೇಕು, ಇಲ್ಲವೇ ಇವರಿಂದ ಹೊಡೆತ ತಿನ್ಬೇಕು. ಇದು ಈ ರೌಡಿಗಳ ದರ್ಪವಂತೆ. ಒಂದು ತಿಂಗಳು ನೆಕ್ಸ್ಟ್ ಒಂದು 15-20 ದಿನ ಬಿಟ್ಕೊಂಡು ಕೊಡ್ತೀನಿ ಅಂದರೆ ಬಂದು ಮನೆ ಹತ್ರ ಬಂದ್ಬಿಟ್ಟು ಏಕಾಗಿಂದ ಹೊಡೆದ್ಬಿಟ್ಟು ತಲೆಗೆ ಸ್ಕ್ಯಾಚ್ ಆಗಿದೆ, ಮತ್ತು ಹೊಟ್ಟೆ ನೋವ್ತಾ ಇತ್ತು, ಪ್ರಜ್ಞೆ ಬಿದ್ದೋಗಿದೆ. ಮತ್ತು ನಮ್ಮ ಫ್ರೆಂಡ್ಸ್ ಕರ್ಕೊಂಡ್ಬಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಹೋಗ್ಸೋದು. ನನ್ನ ಏನೋ ಬೈತಾನೆ ಸರ್, ನಾವು ಕಲ್ಲು ಕೆಲಸ ಮಾಡೋದು ಅದು ಇದು ಅಂತ ಏನೋ ಬೈದೆ ಬಂದಂಗೆ ಹೊಡೆದ್ಬಿಟ್ಟಿರ್ತೀನಿ ಸರ್. ಮತ್ತು ಒಂದು ಕಂತು ಟಿ ವಿ ಇತ್ತು, ಮನೆ ಹತ್ರ ಬಂದು ಒಂದು 10 ದಿನ ಬಿಟ್ಕೊಂಡು ಕೊಡ್ತೀನಿ ಅಂದರೆ ಬಂದಾಗ ಹೊಡೆದ್ಬಿಟ್ಟಿದ್ದೀನಿ. ಮನೆ ಒಳಗೆ ಬಂದ್ಬಿಟ್ಟು ಹೊಡೆದಿದ್ದೀನಿ. ಎಷ್ಟು ಅಮೌಂಟ್ ಕಟ್ಟಬೇಕು? 4100 ರೂಪಾಯಿ ಅಷ್ಟೇ ಸರ್. ಅದು ಲಾಸ್ಟ್ EMI? ಇನ್ನೂ ಇದೆ ಸರ್, ಇನ್ನೂ ಒಂದು 10 ದಿನ ಸರ್. ಹೌದಾ? ಅವರೇ ಫೋನ್ ಮಾಡಿದ್ರು, ಲೋನ್ ಕೊಡ್ತೀರಿ ಬಾ ಅಂತ. ಮನೆ ಕೆಲಸ ಮಾಡಿಸಿದೆ, ವರ್ಷದಿಂದ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಇದಾಗಿದ್ದಕ್ಕೆ ಮನೆ ಹತ್ರ ಬಂದು ಹೊಡೆದಿದ್ದಾನೆ ಸರ್. ಅವ್ರ ಹೆಸರು ಗೊತ್ತಾ? ನವೀನ್ ಅವ್ರ ಹೆಸರು. ನವೀನಾ? ಫೋನಲ್ಲಿ ಫೋಟೋ ತಗೊಂಡು. ಯಾವ ಫೈನಾನ್ಸ್ ಅದು? ಬಜಾಜ್ ಫೈನಾನ್ಸ್. ಬಜಾಜ್ ಫೈನಾನ್ಸ್. ಹಾಂ. ಮಾತಾಡ್ಸಿ. ಎಲ್ಲೆಲ್ಲಿ ಹೊಡೆದಿರೋದು ಸರ್? ಎಲ್ಲೆಲ್ಲಿ ಹೊಡೆದಿರೋದು? ಈಗ ಸರ್ ಇಲ್ಲಿ ಸ್ಕ್ಯಾಚರ್ ಆಗಿದೆ, ಮತ್ತು ಹೊಟ್ಟೆಗೆ ಮತ್ತು ಇದಕ್ಕೆ ಸರ್. ಈ ಪುಡಿ ರೌಡಿ ಇದ್ದಾನಲ್ಲ, ಇವನು ನಿನ್ನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೋರನಹಳ್ಳಿಯ ಪ್ರಕಾಶ್ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನಂತೆ. ತೀವ್ರ ಹಲ್ಲೆಗೊಳಗಾದ ಪ್ರಕಾಶ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಅಲ್ಲದೆ ಈ ಬಜಾಜ್ ಫೈನಾನ್ಸ್ ರೌಡಿಗಳ ದೌರ್ಜನ್ಯದ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ದೂರು ಪಡೆದಿರುವ ಪೊಲೀಸರು ಇನ್ನು FIR ದಾಖಲಿಸದೆ ಉಡಾಫೆ ವಿಚಾರಣೆ ಮಾಡಲು ಮುಂದಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ನಮ್ಮದು ಕೋರ್ನಹಳ್ಳಿ. ಒಂದು ವರ್ಷ ಹಿಂದೆ ಅವರು ಫೋನ್ ಮಾಡಿದರು, ಬಜಾಜ್ ಫೈನಾನ್ಸ್ ಅವರೇ, ಲೋನ್ ಕೊಡ್ತೀರಿ ಬಾಪ ಅಂತ. ಇಸ್ಕೊಂಡೆ, ನಮ್ಮ ಮನೆ ಎಲ್ಲ ರೆಡಿ ಮಾಡಿಸ್ದೆ. ಮತ್ತು ವರ್ಷದಿಂದ ಕರೆಕ್ಟಾಗಿ ಕಟ್ತಾ ಇದ್ದೀನಿ. ನನಗೆ ನಾನು ಹೋಗೋದು ಕಲ್ಲೋರಿ ಅದಕ್ಕೆ ಮೊನ್ನೆ ಗಾಯ ತೆಗಿಲಿತ್ತು, ಆದ್ರೂ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೆ. ಒಂದು ಕಂತು DVD ಇದಕ್ಕೆ ಬಂದು ಹೊಡೆದ್ಬಿಟ್ಟು ಈ ಥರ ಮಾಡಿದ್ದಾರೆ ಸರ್. ನವೀನ್ ಅಂತ ಹೇಳ್ಬಿಟ್ಟು. ಯಾಕೆ ಹೊಡೆದಿದ್ದು? ಅದೇ ಸರ್, ಈ ಥರ ಕಂತು ಕಟ್ಟಿಲ್ಲ ನೀನು, ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತೇಳಿ ಬಂದು ಹೊಡೆದಿದೆ. ಎಷ್ಟು ಕಂತು ಇತ್ತು? ಒಂದೇ ಕಂತೆ ಸರ್. ಎಷ್ಟು? 4,444 ರೂಪಾಯಿ ಕಟ್ಟಬೇಕಷ್ಟೇ ಸರ್. ಅದಕ್ಕೆ ಬಂದು ಹೊಡೆದಿದ್ದಾರೆ. ಎಲ್ಲಿ ಹೊಡೆದಿದ್ದು? ತಲೆಗೆ ಮತ್ತು ಸೊಂಟಕ್ಕೆ, ಹೊಟ್ಟೆಗೆ. ಇನ್ನು ಯಾರು ಸಾಲ ಬೇಕು ಅಂತ ಈ ಬಜಾಜ್ ಫೈನಾನ್ಸ್ ಬಳಿ ಹೋಗಬೇಕಿಲ್ಲವಂತೆ. ಅವರೇ ಕರೆ ಮಾಡಿ ಹಿಂದೆ ಬಿದ್ದು ಸತಾಯಿಸಿ ಸಾಲ ಪಡೆಯುವಂತೆ ದೊಂಬಾಲು ಬೀಳುತ್ತಾರಂತೆ. ಇವರ ಕಷ್ಟ ನೋಡಲಾರದೆ ಯಾರಾದ್ರೂ ಅವರಿಂದ ಸಾಲ ಪಡೆದ್ರು ಆಮೇಲೆ ಇವರ ನಿಜ ಸ್ವರೂಪ ಬಹಿರಂಗವಾಗಲಿದೆಯಂತೆ. ಸಾಲ ಪಡೆದ ವ್ಯಕ್ತಿ ಒಂದೇ ಒಂದು ಕಂತು ತಡವಾದ್ರೆ ಮನೆಗೆ ಬಂದು ಮಹಿಳೆಯರು, ಮಕ್ಕಳು ಎಂಬ ಯಾವುದೇ ಕರುಣೆ ಇಲ್ಲದೆ ಎಲ್ಲರ ಮುಂದೆಯೂ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಅಟ್ಟಾಡಿಸಿ ಒಡೆಯುವುದು ಇವರ ಕೆಲಸವಂತೆ. ಇವರ ಅಟ್ಟಹಾಸಕ್ಕೆ ಹೆದರಿ ಗ್ರಾಹಕರು ಪೊಲೀಸರಿಗೆ ದೂರು ನೀಡುವ ಧೈರ್ಯ ಮಾಡಿಲ್ಲ. ಆದ್ರೆ ಕೋರನಹಳ್ಳಿಯ ಪ್ರಕಾಶ್ ತೀವ್ರ ಗಾಯಗೊಂಡು ಕಾರಣ ಇದೀಗ ಠಾಣೆ ಮೆಟ್ಟಿಲೇರಿದ್ದಾನೆ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಈ ಬಜಾಜ್ ಫೈನಾನ್ಸ್ ದೌರ್ಜನ್ಯಗಳಿಗೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇವರ ರೌಡಿ ಪಟಾಲಂನಿಂದ ರಕ್ಷಿಸುವಂತೆ ಪ್ರಕಾಶ್ ಸೇರಿದಂತೆ ಹಲವು ನೊಂದವರು ಮನವಿ ಮಾಡಿದ್ದು, ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಲಿದ್ದಾರಾ? ಕಾದು ನೋಡಬೇಕಿದೆ.